ಹಾಯ್ ಗೈಸ್, ಈ ವಿಡಿಯೋದಲ್ಲಿ ನಿಮಗೆ ಶಾರ್ಟ್ಗಳ ರೇಂಜು ಹ್ಯಾಂಗಲ್ಲು ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹ್ಯಾಂಗಲ್ನ ಯೂಸ್ ಮಾಡಿ ಶಾರ್ಟ್ಗಳನ್ನ ಹೇಗೆ ತೆಗಿಯೋದಂತ ನಾನು ಹೇಳ್ತೀನಿ. ಡೀಟೇಲ್ ಆಗಿ ಹೇಳ್ತೀನಿ, ಮುಂದೆ ಕೇಳಿ. ಸ್ಕ್ರೀನ್ ಮೇಲೆ ಒಂದು ಫೋಟೋ ಹಾಕ್ತೀನಿ ನೋಡಿ, ಅದನ್ನು ಕ್ಲಿಯರಾಗಿ ನೋಡ್ಕೊಳ್ಳಿ. ಅದರಲ್ಲಿ ನಾನು ಆ್ಯಂಗಲ್ಲು, ರೇಂಜು, ಅದ್ರ ಬಗ್ಗೆ ಒಂದು ಚಾರ್ಟ್ ಹಾಕಿದ್ದೀನಿ. ಒಂದು ಟ್ಯಾಬ್ಯುಲರ್ ಕಾಲಮ್ ಥರ ಹಾಕ್ಬಿಟ್ಟು ನಾನು ನಿಮ್ಗೆ ಅರ್ಥ ಆಗೋ ರೀತಿ ನಿಮಗೊಂದು ಆ್ಯಂಗಲ್ಗಳು ಬೇರೆ, ರೇಂಜ್ಗಳು ಬೇರೆ, ಶಾರ್ಟ್ಗಳ ರೇಂಜ್ ಬೇರೆ, ಆ್ಯಂಗಲ್ಗಳು ಬೇರೆ ಸಪ್ರೇಟ್ ಮಾಡಿ ಅದನ್ನು ಎರಡನ್ನ ಮಿಕ್ಸ್ ಮಾಡಿದರೆ, ಎರಡನ್ನು ಕೂಡಿಸಿದರೆ, ಆ್ಯಂಗಲ್ಲು ಮತ್ತು ಶಾರ್ಟ್ ರೇಂಜನ್ನ ಕೂಡಿಸಿದರೆ ಆ ಶಾರ್ಟ್ ಹೆಂಗೆ ಬರುತ್ತೆ, ಆ ಥರದೊಂದು ಶಾರ್ಟ್ ಹೇಗಿಡ್ಬೋದು ಅಂತಂದು ನಿಮಗೆ ಈ ಫೋಟೋದಲ್ಲಿ ನೋಡಿ, ಆ ಚಾರ್ಟ್ ನೋಡಿ ಗೊತ್ತಾಗುತ್ತೆ ನಿಮಗೆ. ಫೋಟೋ ಹಾಕಿದೆ ನೋಡಿ ಒಂದು ಸ್ಕ್ರೀನ್ ಮೇಲೆ. ಆ್ಯಂಗಲ್ಗಳನ್ನ ಆ್ಯಡ್ ಮಾಡಿ ಶಾರ್ಟ್ನ ಹೇಗಿಡೋದಂತ ನಿಮ್ಗೆ ಹೇಳ್ತೀನಿ ನೋಡಿ. ಟಾಪ್ ಆ್ಯಂಗಲಿಂದ ವೈಡ್ ಶಾರ್ಟ್ ಇಡ್ತೀನಿ. ಆ್ಯಂಗಲ್ನ ಟಾಪ್ ಸೆಲೆಕ್ಟ್ ಮಾಡ್ಕೊತೀನಿ. ವೈಡ್ ರೇಂಜ್ ಶಾರ್ಟ್ನ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಇದು ಟಾಪ್ ಆ್ಯಂಗಲಿಂದ ನಾವು ವೈಡ್ ಶಾರ್ಟಲ್ಲಿ ನಾವು ಶೂಟ್ ಮಾಡೋದು, ಗೊತ್ತಾಯ್ತಲ್ಲ. ಇದೇ ರೀತಿ ನಾವು ಮಿಡ್ ಆ್ಯಂಗಲಿಂದ ವೈಡ್ ಶಾರ್ಟ್, ಟಾಪ್ ಆ್ಯಂಗಲ್ ಟು ಟಾಪ್ ಆ್ಯಂಗಲಿಂದ ಕ್ಲೋಸ್ನ ನಾವು ಕ್ಲೋಸ್ ಶಾರ್ಟ್ನ ತಗೊಳ್ಳೋದು. ಮತ್ತು ಲೋ ಆ್ಯಂಗಲಿಂದ ನಾವು ವೈಡ್ ಶಾರ್ಟ್ನ ತಗೊಳ್ಳೋದು. ವೈಡ್ ಟು ಲೋ ಆ್ಯಂಗಲ್ ಟು ವೈಡ್ ರೇಂಜ್ ಶಾರ್ಟ್. ಅದೇ ರೀತಿ ಮಿಡ್ ಆ್ಯಂಗಲ್ ಟು ಕ್ಲೋಸ್ ಶಾರ್ಟ್, ಮಿಡ್ ಆ್ಯಂಗಲ್ ಟು ವೈಡ್ ಶಾರ್ಟ್, ಟಾಪ್ ಆ್ಯಂಗಲ್ ಟು ಮಿಡ್ ಶಾರ್ಟ್. ಇದೇ ರೀತಿ ನಾವೆಲ್ಲ ಹೇಳಿದ್ನಲ್ಲ, ಇದೇ ರೀತಿ ನೀವು ಈ ಚಾರ್ಟಲ್ಲಿ ಹೆಂಗಿದೆ ಆ್ಯಂಗಲ್ನ ಯೂಸ್ ಮಾಡಿಕೊಂಡು ಶಾರ್ಟ್ನ ಇಡೋದು, ಯಾವ ರೇಂಜಲ್ಲಿ ಶಾರ್ಟ್ ಇಡೋದಂತ ಹೇಳಿದ್ನಲ್ವ, ಅರ್ಥ ಆಯ್ತಲ್ಲ. ಇದೇ ರೀತಿ ನೀವು ಕ್ಯಾಮ್ರಾನ ಕರೆಕ್ಟಾಗಿ ಪ್ಲೇಸ್ ಮಾಡಿಕೊಂಡು, ಆ್ಯಂಗಲ್ನ ಸೆಟ್ ಮಾಡಿಕೊಂಡು, ಶಾರ್ಟ್ನ ಸೆಟ್ ಮಾಡಿಕೊಂಡ್ರೆ ಈ ಪ್ರೊಸೆಸ್ಸಲ್ಲಿ ನೀವು ಶಾರ್ಟ್ನ ಇಡ್ಬೋದು. ಈ ರೀತಿಯಾದ ಶಾರ್ಟ್ಗಳನ್ನ ಈ ಚಾರ್ಟ್ ಪ್ರಕಾರ ನೀವು ಶಾರ್ಟ್ಗಳನ್ನ ಇಟ್ಕೊತ ಹೋಗ್ಬೋದು. ಅರ್ಥ ಆಯ್ತಲ್ಲ. ಓಕೆ ಫ್ರೆಂಡ್ಸ್, ಗೊತ್ತಾಯ್ತಲ್ಲ. ಈ ರೀತಿ ನಾವು ಕ್ಯಾಮ್ರಾದಲ್ಲಿ ಶಾರ್ಟ್ಗಳನ್ನ ಇಡಬಹುದು, ಓಕೆನಾ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.